ನಮ್ಮ ನ್ಯೂಸ್ಗೆ ಸ್ವಾಗತ. ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ. ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ. ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ. ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ 104 ರೂಪಾಯಿ 46 ಪೈಸೆ, ಡೀಸೆಲ್ ದರ ಪ್ರತಿ ಲೀಟರ್ಗೆ 88 ರೂಪಾಯಿ 95 ಪೈಸೆ. ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ. ಚಿಂತಾಮಣಿ ನಗರಸಭೆ ಪೌರ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಚಿಂತಾಮಣಿ ನಗರದ ನೈರ್ಮಲ್ಯವನ್ನು ಕಾಪಾಡುವ ಕಾರ್ಮಿಕರಿಗೆ ಎಲ್ಲ ರೀತಿ ಸೌಲಭ್ಯ ಕಲ್ಪಿಸುವುದು ಸಾಮಾಜಿಕ ಕರ್ತವ್ಯ ಆಗಿದ್ದು, ಅದರಂತೆ ಪ್ರತಿ ವರ್ಷದಲ್ಲಿ 4 ಬಾರಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದು, ಇಂದು ಸಹ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿರುವುದಾಗಿ ನಗರಸಭೆಯ ಪೌರಾಯುಕ್ತ GN ಚಲಪತಿರವರು ಹೇಳಿದರು. ಅವರು ನಗರಸಭೆಯ ಪೌರ ಕಾರ್ಮಿಕರ ವಿಶ್ರಾಂತಿ ಗೃಹದಲ್ಲಿ ಇಂದು ನಗರಸಭೆಯ ಪೌರ ಕಾರ್ಮಿಕರಿಗೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಹಾಗೂ NOHP ಚಿಕ್ಕಬಳ್ಳಾಪುರ ವತಿಯಿಂದ ಪೌರ ಕಾರ್ಮಿಕರಿಗೆ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು. ಸಾರ್ವಜನಿಕ ಆಸ್ಪತ್ರೆ ದಂತವೈದ್ಯರಾದ ಡಾಕ್ಟರ್ ಪ್ರತಿಭಾ ಮಾತನಾಡಿ, ಪೌರ ಕಾರ್ಮಿಕರಿಗೆ ಇಂದು ಹಲ್ಲುಗಳ ತಪಾಸಣೆ ನಡೆಸಿ ತಂಬಾಕು ಸೇವನೆಯಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿದ್ದಲ್ಲದೆ ಅದರಿಂದ ಆಗುವ ತೊಂದರೆಯನ್ನು ನಿವಾರಣೆ ಮತ್ತು ಆರೋಗ್ಯ ಕಾಪಾಡುವುದು ಅತ್ಯಂತ ಮುಖ್ಯವಾಗಿದ್ದು, ಕಾಯಿಲೆ ಬಂದ ಮೇಲೆ ಚಿಕಿತ್ಸೆ ಪಡೆಯುವುದಕ್ಕಿಂತ ಕಾಯಿಲೆ ಬಗ್ಗೆ ಮುಂಜಾಗ್ರತೆಯಾಗಿರಲು ಈ ಆರೋಗ್ಯ ಶಿಬಿರದಲ್ಲಿ ಪೌರ ಕಾರ್ಮಿಕರಿಗೆ ಮನವರಿಕೆ ಮಾಡಿಕೊಳ್ಳಲಾಯಿತು ಎಂದರು. ಇನ್ನು ನಗರಸಭೆ ಆರೋಗ್ಯಾಧಿಕಾರಿಗಳಾದ ಆರ್ತಿ ವಿಜಯಕುಮಾರ್, ಜೈ ಪ್ರಸಾದ್ ರೆಡ್ಡಿ, ನಗರಸಭೆ ವ್ಯವಸ್ಥಾಪಕ ನಜೀರ್ ಅಹಮದ್, ಡಾಕ್ಟರ್ ಮುನಿಯಗೌಡ, ತಾಲೂಕು ಆರೋಗ್ಯ ಇಲಾಖೆ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ಆರೋಗ್ಯ ಜಿಲ್ಲಾ ಸಲಹೆಗಾರರಾದ ರಾಘವೇಂದ್ರ ರೆಡ್ಡಿ, ಮಂಜುನಾಥ್ ಮತ್ತು ಸಿಬ್ಬಂದಿ ಹಾಜರಿದ್ದರು. ಶಿಬಿರದಲ್ಲಿ 140ಕ್ಕೂ ಹೆಚ್ಚು ಮಂದಿ ಪೌರ ಕಾರ್ಮಿಕರಿಗೆ BP, ಸಕ್ಕರೆ ಕಾಯಿಲೆ ಮತ್ತು ದಂತ ತಪಾಸಣೆ ಸೇರಿದಂತೆ ವಿವಿಧ ತಪಾಸಣೆಯನ್ನು ನಡೆಸಲಾಯಿತು. ನಗರಸಭೆಯ ಪೌರ ಕಾರ್ಮಿಕರ ಸಂಘಟನೆಯ ಪದಾಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ NOHP ಮತ್ತು NCD ತಂಡದ ವತಿಯಿಂದ ಒಂದು ಕ್ಯಾಂಪನ್ನು ಮಾಡ್ತಾ ಇದ್ವಿ. ಸೊ ತಂಬಾಕು ಮತ್ತು ಅದರಿಂದ ಆಗುವ ಬಾಯಿ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳ ಬಗ್ಗೆ ಅರಿವನ್ನು ಮೂಡಿಸಲು ನಾವು ಇವತ್ತು ಕ್ಯಾಂಪನ್ನು ಹಮ್ಮಿಕೊಂಡಿದ್ದೇವೆ. ಸೊ ಬಾಯಿಯ ಕ್ಯಾನ್ಸರ್ ಹಾಗೂ ಹಲವಾರು ಪ್ರಾಬ್ಲಮ್ಸ್ ಈ ತಂಬಾಕು ಸೇವನೆಯಿಂದ ಆಗುತ್ತದೆ. ಸೊ ಪೌರ ಕಾರ್ಮಿಕರಿಗೆ ಇವತ್ತು ದಂತ ತಪಾಸಣೆಯನ್ನು ಮಾಡಿ ಅವರಿಗೆ ಅರಿವನ್ನು ಮೂಡಿಸಿ, ಹಾಗೆ ಈ ಗಮ್ಸನ್ನು ನಾವು ತಂಬಾಕು ಸೇವನೆಯನ್ನು ಕಡಿಮೆ ಮಾಡಲು ಗಮ್ಸನ್ನು ನೀಡುತ್ತಿದ್ದೇವೆ. ಹಾಗೆ NCD ತಂಡದ ವತಿಯಿಂದ ಹೆಲ್ತ್ ಚೆಕಪ್ ಕೂಡ ಮಾಡ್ತಾ ಇದ್ದೇವೆ. ತಾಲೂಕು ಆಸ್ಪತ್ರೆ ಚಿಂತಾಮಣಿ ಮತ್ತು ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕರಿಗೆ ಮತ್ತು ವಾಲ್ಮೆನ್ಸ್ಗೆ ಆರೋಗ್ಯ ತಪಾಸಣಾ ಒಂದು ಕಾರ್ಯಕ್ರಮವನ್ನು ನಾವು ವರ್ಷಕ್ಕೆ 4 ಬಾರಿ ಹಮ್ಮಿಕೊಳ್ತೀವಿ. ಅದೇ ರೀತಿಯಾಗಿ ಇವತ್ತು ತಾಲೂಕು ಆಸ್ಪತ್ರೆ ನಾವು AMO ಮತ್ತು DHO ಭೇಟಿ ಮಾಡಿ ಕೇಳಿದಾಗ ಅವರು ಡಾಕ್ಟರ್ ಕಳಿಸ್ಕೊಟ್ಟಿದ್ದಾರೆ. ಅದರಂತೆ ನಾವು ಎಲ್ಲ ಪೌರ ಕಾರ್ಮಿಕರಿಗೂ ಮತ್ತು ವಾಲ್ಮೆನ್ಸ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನೇನಿದೆ BP, ಶುಗರು ಮತ್ತು ದಂತಕ್ಕೆ ಸಂಬಂಧಪಟ್ಟಿದ್ದು ಆಲ್ಕೋಹಾಲಿಕ್ ಕಂಟೆಂಟ್ಸ್ ಎಲ್ಲನೂ ಸಹ ಈಗಾಗಲೇ ಅವ್ರು ಚೆಕ್ ಮಾಡ್ತಿದ್ದಾರೆ. ತಾವು ಗಮನಿಸಿರ್ಬೋದು, ಕಳೆದ ಬಾರಿನೂ ಸಹ ಇದೇ ರೀತಿಯಲ್ಲಿ ಕ್ಯಾಂಪ್ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಹೃದ್ರೋಗಿ ಸಹ ನಮಗೆ ಸಿಕ್ಕಿದ್ರು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಸಹಕಾರದೊಂದಿಗೆ ನಾವು ಅವರನ್ನು ಈಗಾಗಲೇ ಸೇವ್ ಮಾಡಿದ್ವಿ ಮತ್ತು ಈಗಾಗಲೇ ಅವ್ರ ಕರ್ತವ್ಯಕ್ಕೆ ಸಹ ಹಾಜರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಈಗಾಗಲೇ ಸರ್ಕಾರದ ಸುತ್ತೋಲೆಗಳಂತೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾಧಿಕಾರಿಗಳ ಒಂದು ನಿರ್ದೇಶನದಂತೆ ನಾವು ಪ್ರತಿ 3 ತಿಂಗಳಿಗೊಮ್ಮೆ ಹೆಪಟೈಟಿಸ್ B ಇಂಜೆಕ್ಷನ್ಸ್ ಕೊಡೋದ್ರೊಂದಿಗೆ ಜೊತೆಗೆ ಎಲ್ಲ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣೆ ಮತ್ತು ಅವರ ಕುಟುಂಬದ ಆರೋಗ್ಯ ತಪಾಸಣೆ ಕೂಡ ನಗರಸಭೆ
ಅವರಿಗೆ ಒದಗಿಸ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಅದೇ ರೀತಿ ಅವರಲ್ಲೂ ಸಹ ನಾನು ಇವತ್ತು ತಿಳಿ ಹೇಳಿದ್ದೀನಿ, ಯಾವುದೇ ಸಹ ಆಲ್ಕಹಾಲಿಕ್ ಕಂಟೆಂಟ್ಸ್ಗೆ ನೀವು ಬಲಿಯಾಗಬಾರ್ದು. ಈ ಊರು ನಿಜವಾಗ್ಲೂ ಸ್ವಚ್ಛತೆ ಇರಬೇಕಂದ್ರೆ ಪೌರ ಕಾರ್ಮಿಕರು ಮತ್ತು ವಾಟರ್ ಸಪ್ಲೈ ಆಪರೇಟರ್ಸಿಂದ ಇರೋದು. ಯಾಕಂದರೆ ನಿಜವಾದ ಆರೋಗ್ಯ ರಕ್ಷಕರು. ಸೊ ಅವರಿಗೆ ಆರೋಗ್ಯ ಇಲ್ಲದ ಸಂದರ್ಭ ಇರಬಾರ್ದು ಅಂತೇಳಿ ಇವತ್ತು ನಾನು ನನ್ನ ಸಹೋದ್ಯೋಗಿಗಳೆಲ್ಲ ಸೇರಿ ಆಸ್ಪತ್ರೆಯ ಡಾಕ್ಟರ್ಸ್ನವರ ಸಹಕಾರದೊಂದಿಗೆ ಇವತ್ತು ಮಾಡ್ತಾಯಿದ್ವಿ. ಸೊ ಇದ್ರ ಪ್ರಯೋಜನವನ್ನು ಪೌರ ಕಾರ್ಮಿಕರೆಲ್ಲ ಪಡೆದುಕೊಂಡಿದ್ದಾರೆ. ಸೊ ಮತ್ತೆ ಮುಂದಿನ ದಿನಗಳಲ್ಲೂ ಸಹ ಅವರಿಗೆ ಸಂಪೂರ್ಣ ತಪಾಸಣೆಗೆ ನಾವು ಈಗಾಗಲೇ ಮೆಡಿಕಲ್ ಕಾಲೇಜನ್ನು ಜೊತೆ ಸಂಯೋಜನೆ ಮಾಡಿಕೊಂಡಿದ್ದೇವೆ. ಹಾಗೂ ಸಹ ಸಂಪೂರ್ಣವಾಗಿ ಅವರಿಗೆ ಲಿವರ್ಸ್ ಇರ್ಬೋದು, ಕ್ಯಾನ್ಸರ್ ಕಂಟೆಂಟ್ ಸಂಬಂಧಪಟ್ಟಂಗೆ ಇರ್ಬೋದು, ಮತ್ತು ಹಾರ್ಟ್ಗೆ ರಿಲೇಟೆಡ್ ಸಂಬಂಧಪಟ್ಟಂಗೆ ಮತ್ತೊಂದು ಕ್ಯಾಂಪನ್ನು ನಾವು ಕೂಡಲೇ ಇನ್ನೊಂದು 2-3 ತಿಂಗಳ ಒಳಗಡೆ ಮತ್ತೆ ನಾವು ಮಾಡ್ತಾಯಿದ್ವಿ. ಸೊ ಈ ಒಂದು ಪ್ರಯೋಜನವನ್ನು ಎಲ್ಲ ಪಡೆದುಕೊಂಡಿದ್ದಾರೆ. ಈ ಒಂದು ಆಯೋಜಕರಾಗಿ ಬಂದಿದ್ದಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಆರೋಗ್ಯ ಇಲಾಖೆಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.